ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ನಮ್ಮೂರಲ್ಲಿ ಇವತ್ತು ಕಾಡು ಪ್ರಾಣಿಗಳು ಬಂದಿದೆಯಂತೆ. ಬನ್ನಿ ನಿಮಗೂ ತೋರಿಸ್ತೀನಿ. ಇದೇ ನೋಡಿ ಕಾಡು ಪ್ರಾಣಿಗಳು ಜಾಗ. ಹೆಂಗಿದೆ ಹೇಗಿದೆ ಎಲ್ಲ ನೋಡೋಣ ಬನ್ನಿ. ಇದ್ರೊಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸ್ ಏನಿಲ್ಲ ನಮ್ಮ 50 ರೂಪಾಯಿ. ಏನು ಹೇಳು? ಟೈಗರ್ ನೋಡಿ ಹೆಂಗ್ ನೋಡ್ತಾ ಇದ್ದದು. ಭಯ ಆಗ್ತಲ್ವಾ ನಿಂಗೆ? ನಿಜವಾದ ಕೊಡೋದು. ಇದೇನು ಹೇಳು? ಗೂಳಿ ಹಿಂದೆ ಏನದು? ಹಾ, ಇಲ್ಲಿ ನೋಡ್ಕೊಂಡು ಹೇಳು. ಇಲ್ಲಿ ಇದೇನು ಹೇಳು? ಹಾ, ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಫೋನ್ನ ನೀನು. ಏನು? ಓ, ಇದು ಹೆಂಗ ಆಡಿಸುತ್ತೆ ನೋಡಿ ತಗತ್ತು ದಕ್ಷ. ಇದು ಸುಮ್ಮನೆ ನಿಂತ ಇದ್ದಿದ್ದು. ಏನ್ ಹೇಳೋದು? ಝೆಡ್ ಫಾರ್ ಇದು ನೋಡಿ. ಇದೇನಿದು? ಎರಡು ಜಿಂಕೆ. ಏನು ಹೇಳೋದು ಇಲ್ಲಿ? ಏನದು? ಚಿಕ್ಕ ಆನೆ, ಪುಟ್ಟ ಆನೆ ನೋಡಲ್ಲಿ. ಬೇಡ, ಹೊಡಿತಾರೆ ಬಿಟ್ಟಿದ್ರೆ. ಎಷ್ಟು ಆನೆ ತರನೇ ಐತಲ್ವಾ? ಇದು ಅಂಬ. ಏನಪ್ಪ ಇದು? ಇದು ನೋಡು ದಕ್ಷ. ಇದು ಚಿಂಪಾಂಜಿ. ಏನದು? ಇದು ಇಲ್ಲಿ ಏನು? ಜಿರಾಫೆ ಕಣೋ. ದಕ್ಷ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಅದೆಲ್ಲ ಏನಂತ ಅಂದ್ಕೊಂಡಿದ್ದ ಅಂತಂದರೆ ಎಲ್ಲ ಒರಿಜಿನಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದ. ಅವನಿಗೂ ಗೊತ್ತಿರಲಿಲ್ಲ ಅದೆಲ್ಲ ಸುಮ್ಮನೆ ಆರ್ಟಿಫಿಷಿಯಲ್ ಇಟ್ಟಿರ್ತಾರೆ ಅಂತ. ನಿಜದ್ದು ಅಂದ್ಕೊಂಡು ಫುಲ್ಲು ಎಕ್ಸೈಟಾಗಿ ಬಂದ. ಬಟ್ ಅಲ್ಲಿ ನೋಡಿ ಅವನಿಗೆ ಬೇಜಾರಾಯಿತು. ಇದೆಲ್ಲ ಗೊಂಬೆಗಳ ನಾನು ನೋಡಿದ್ದೀನಿ ಹೋಗಮ್ಮ ಟಿ ವಿಲಿ, ಅದರಲ್ಲಿ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಂತಿದ್ದ. ನೆಕ್ಸ್ಟು ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಮಕ್ಳುಗಳಿಗೆ ಆಟ ಆಡೋದಕ್ಕೆ ಕಾರು, ಬೈಕು ಮತ್ತು ಈ ಕೊಲಂಬಸ್ ಏನೇನೋ ಎಲ್ಲ ಮಾಡಿದ್ದಾರೆ.
ಹಂಗಾಗಿ ಇಲ್ಲಿ ಒಳಗಡೆ ಎಂಟ್ರಿ ಫೀಸ್ ಅನಿಮಲ್ಸ್ನ ನೋಡೋಕ್ಕೇ 50 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ಅದಾದಮೇಲೆ ಇಲ್ಲಿ 50 ರೂಪೀಸ್. ಯಾವ್ದು ಆಟ ಆಡಿದ್ರು ಸಣ್ಣ ಮಕ್ಕಳದ್ದು 50 ರೂಪಾಯಿ, ದೊಡ್ಡವ್ರು ಆಟ ಆಡೋದೆಲ್ಲ 80 ರೂಪಾಯಿ. ತಕ್ಷ ಇದರಲ್ಲಿ 1-2-3 ಆಡ್ದ. ಫಸ್ಟು ಬೈಕ್ ಆಡ್ದ, ಮುಂದೆ ಕೂತಿರೋ ಹುಡುಗ ನಿಂತ್ಕೊಂಡು ಓಡಿಸ್ತಿದ್ದ ಅಂತ ಇವನು ಅದೇ ರೀತಿನೇ ಕಾಪಿ ಮಾಡ್ತಾ ಇದ್ದಾನೆ. ಜನ ಏನು ಜಾಸ್ತಿ ಇರಲಿಲ್ಲ, ಫುಲ್ಲು ಕಮ್ಮಿ ನೋಡಿ. ಒಬ್ಬೊಬ್ಬರೇ ಒಂದೊಂದು ಆಟ ಆಡೋಕ್ಕೆ ಒಬ್ಬೊಬ್ಬರೇ ಕೊಂಡಿಸ್ತಾ ಇದ್ರು. ಫುಲ್ಲು ಜನ ಕಮ್ಮಿ ಇದ್ದರು. ಯಾವಾಗ ಸ್ಟಾರ್ಟ್ ಆಯ್ತಿದ್ದು ಅಂತ ಗೊತ್ತಿಲ್ಲ, ಬಟ್ ನಾವು ಹೋದಾಗ ಜನ ತುಂಬ ಕಮ್ಮಿ ಇದ್ದರು. ಹಂಗಾಗಿ ಇವನೊಬ್ಬನೇ ಆಟ ಆಡ್ತಿದ್ದ. ಜಾಸ್ತಿ ಹೊತ್ತು ಯಾರೂ ಇಲ್ವಲ್ಲ, ಸೊ ಜಾಸ್ತಿ ಹೊತ್ತು ಸಹ ಆಡಿಸಿದ್ರು. ತಕ್ಷಣಾಗಲೇ ಇದು ಚಿಕ್ಕ ಪಾಪರಿದ್ದಾಗ ತುಂಬ ಖುಷಿಪಟ್ಟು ಕುತ್ಕೊಳ್ಳೋನು. ಈಗ ಅವ್ನಿಗೆ ಅದಷ್ಟು ಇಷ್ಟ ಆಗಲಿಲ್ಲ ಇದು. ಹಂಗಾಗಿ ನಿಂತ್ಕೊಂಡು ಸಾಕು ಸಾಕು ಅಂತ ಅಂತ ಇದ್ದ. ಆಮೇಲೆ ಅವರಪ್ಪ ಅದೇನೋ ಹಿಂಗೆ ರಿಂಗ್ ಹಾಕೋದು ಆಡ್ತೀನಿ ಅಂತ ಹೇಳಿ 50 ರೂಪಾಯಿ ಅದು ಒಂದು ರಿಂಗ್ ಸಹ ಬೀಳಿಸ್ಲಿಲ್ಲ. ಸೊ ಅಲ್ಲಿಂದ ಇನ್ನೇನು ಇರಲಿಲ್ಲ, ಇಷ್ಟ ಇದ್ದಿದ್ದು. ಇಷ್ಟು ನೋಡಿಕೊಂಡು ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದ್ಸತಿ ನೋಡಲಿ, ಯಾಕಂದರೆ ಹೊರಗಡೆ ಹೋದರೆ ಮತ್ತೆ ಒಳಗಡೆ ಬಂದರೆ 50 ರೂಪಾಯಿ ಕೊಡಬೇಕಲ್ಲ, ನೋಡ್ಕೊಂಬಿಡಿ ಇನ್ನೊಂದ್ಸತಿ ಅಂತ ತಕ್ಷಣ ಒಂದ್ಸತಿ ತೋರಿಸ್ತಿದ್ವಿ. ಶೆಲ್ ಖಾಲಿ ಆಯ್ತಾ? ಶೆಲ್ಲ ಖಾಲಿ ಆಗೋಯ್ತಾ? ಅಂತೀವ ಅಲ್ಲಿ ಹೌದಾ? ಸರಿ ಹೋಗೋಣ. ನೋಡಿದ್ದಾಯ್ತಾ? ನೋಡಿ ಖುಷಿ ಆಯ್ತಾ? ಹೇಳು, ಏನನ್ಸ್ತು? ರಜಾ ಮಜಾ ಮಾಡ್ದ? ಏನೋ ಖುಷಿ ಪಡ್ಲಿ, ರಜಾ ಇದೆ ಅಂದ್ಬಿಟ್ಟು ನಾವು ಕರ್ಕೊಂಬಂದ್ರೆ ಕೊನೆಗೆ ನಾವೇ ಬೈಸ್ಕೊಂಡಂಗಾಯ್ತು. ಮನೆಗೆ ಹೋದ್ಮೇಲೆ ನೋಡಿ ಏನೇನು ಹೇಳ್ತಾನೆ ಅಂತ. ಯಾಕೆ ಮಗನ ಇಷ್ಟು ಬೇಜಾರಾಗಿದ್ಯಾ? ಚೆನ್ನಾಗಿರ್ಲಿಲ್ಲ, ಕರ್ಕೊಂಡು ಹೋಗಿದ್ದಾರೆ, ತರ ಇತ್ತು. ಮತ್ತೆ ಆಡ್ಬೇಕಾದ್ರೆ ಚೆನ್ನಾಗಿದ್ದ? ಆಡ್ಬೇಕು ಚೆನ್ನಾಗಿರ್ಲಿಲ್ಲ. ಏನಾಯ್ತು ಪ್ರಾಬ್ಲಮ್ಮು? ಅದು ಸೌಂಡ್ ಬಾರ್ ಆಗಿದ್ರೆ ಟೈಗರ್ದು ತಲೆ ನೋವು. ಸೌಂಡ್ ಬಾರು ಇದೆಲ್ಲ ಒರಿಜಿನಲ್, ಒರಿಜಿನಲ್ ಬೆಲ್ಲ. ಏನ್ ಡೂಪ್ಲಿಕೇಟ್ ಅನ್ಕೊಂಡ? ಇಂಜೆಕ್ಷನ್ ಕೊಟ್ಬಿಟ್ಟು ಕುಂಡಿಸೋರೆಲ್ಲ ಅದನ್ನ. ಡೂಪ್ಲಿಕೇಟ್ ಏ ಸುಮ್ ಕೂತ್ಕೋ, ಯಾರು ಹೇಳಿದ್ದು? ಡೂಪ್ಲಿಕೇಟ್ ಟೈಗರ್ದು ಸೌಂಡ್ ಹಾಕಿದ್ರೆ ಅದು ಅಂತಿದ್ದು, ನನಗೆ ತಲೆ ನೋವು. ಈಗ ಕರ್ಕೊಂಡೋಗಿ ತಪ್ಪಾಯ್ತಾ? ಹಾ, ನೀ ಸುಮ್ಮನೆ ಕುಂತಿದ್ದ? ಹಾ, ಹೇಳೋದೇನು ಹೇಳ್ದಲ್ಲ ಅವಾಗಲೇ? ಅಪ್ಪ ಅಲ್ಲಿಂದ ಕೂತ್ಕೊಂಡಿದ್ದು, ಬಾಲ್ ಆಡ್ತಿದ್ದು, ಅಷ್ಟೊತ್ತಿಗೆ ಕೂಗ್ದೆ, ನಾನು ಬರಲಿಲ್ಲ. ನೀನು ಬರಲ್ಲ ಅಂತ ಹೇಳ್ಬೇಕಾಯ್ತು. ಏನನ್ನ ಅನ್ಕೊಂಡಿದ್ದೆ, ನಿಜವಾದ ಹೇಳ್ಕೊಂಡು ಬಂದ್ಬಿಟ್ಟೆ. ಈಗ ಇಷ್ಟ ಆಗ್ಲಿವಾ? ಇಷ್ಟ ಆಗ್ಲಿಲ್ಲ. ಬಿಡು, ಹೋಗ್ಲಿ, ಬೇಡ. ಏನು ಮಾಡ್ಬೇಕು ಹೋಗ್ಲಿ? ನಾನು ಅಪ್ಪನ ಜೊತೆ ರೌಂಡ್ಸ್ ಎಲ್ಲ ಹೊಡ್ಕೊಂಬರ್ತೀನಿ. ಆಯ್ತು ಬಿಡು. ಈಗ ನಿಂಗೆ ಇಷ್ಟ ಆಗಲಿಲ್ಲ ಅದು. ಆಡೋದಂಗ ಚೆನ್ನಾಗಿತ್ತು. ಆಡೋದಂಗ ಚೆನ್ನಾಗಿತ್ತು. ಅದ್ಯಾಕೆ ಆಡದೆ? ದುಡ್ಡಕ್ಕೆ ವೇಸ್ಟ್ ಮಾಡಿದ್ರಿ? ನೀನು ನನಗೆ ನಿನ್ನೆ ನನಗೇನೋ ಕೊಡಿಸ್ಬಿಡ, ಅಪ್ಪನೇ ಕೊಡಿಸ್ತಾ ಇದ್ದೀನಿ. ಆಯ್ತು ಬಿಡು.